ಇವತ್ತು ಮಂಗಳೂರಿಗೆ ನಾನು ಬಂದಿದ್ದೇನೆ. ಮಾನ್ಯ ಖಾದರ್ಜಿ ಅವರಿದ್ದಾರೆ, ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮತ್ತು ಎಲ್ಲಾ ಶಾಸಕರು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ. ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ಉಪಸಂರಕ್ಷಣಾಧಿಕಾರಿ ಅವರ ಒಂದು ಹೊಸ ಕಚೇರಿ ಕಟ್ಟಡದ ಉದ್ಘಾಟನೆ ಆಗಿದೆ. ಬಹಳ ಸುಂದರವಾಗಿ ಭವ್ಯವಾಗಿ ಒಂದು ಕಟ್ಟಡ ಬಂದಿದೆ. ಈಗ ಅವರು ವಸತಿಗೃಹ ಕಟ್ಟಡ ಉದ್ಘಾಟನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಪಿಲಿಕುಲಾದಲ್ಲಿ ಹಕ್ಕಿ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ವಿಶೇಷವಾಗಿ ಬಂದಿದ್ದೇನೆ. ಅರಣ್ಯ ಪರಿಸರ ಸಂರಕ್ಷಣೆ ಮಾಡುವಂತದ್ದು ಮತ್ತು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ನಂಬರ್ 1 ಇದೆ, ಮಾದರಿಯಾಗಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತೆಲ್ಲಾ ಕಡೆ ಕಮಾಂಡ್ ಸೆಂಟರ್ಗಳನ್ನು ಮಾಡಿದ್ದೇವೆ. ಮತ್ತೆ ಬೆಂಗಳೂರಿನಲ್ಲಿ ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಉದ್ಘಾಟನೆ ಮಾಡಿದ್ದೇನೆ. ಮಾನವ ಪ್ರಾಣಿ ಸಂಘರ್ಷ ತಡೆಯಲಿಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಮತ್ತೆ ಈ ಭಾಗದಲ್ಲಿ ಕುದುರೆ ಮುಖದಲ್ಲಿ ಏನು ಅರಣ್ಯವಾಸಿಗಳಿದ್ದಾರೆ ಅವರಿಗೆ ಸ್ಥಳಾಂತರ ಮಾಡಲಿಕ್ಕೆ ಇವತ್ತೊಂದು ಯೋಜನೆಯನ್ನು ರೂಪಿಸಿದ್ದೇವೆ. ಅದನ್ನು ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ಅದನ್ನು ಜಾರಿಗೆ ತರಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ. ಮಾನವ ಪ್ರಾಣಿ ಸಂಘರ್ಷದಲ್ಲಿ ಇಲ್ಲಿ ಹುಲಿ ಸಮಸ್ಯೆ ಇದೆ, ಇಲ್ಲ ಆನೆಗಳ ಸಮಸ್ಯೆ ಇದೆ. ಈ ಆನೆಗಳ ಸಮಸ್ಯೆ ಇತ್ಯರ್ಥ ಮಾಡಲಿಕ್ಕೆ ನಮ್ಮ ಐವಾನ್ ಡಿಸೋಜಾರ್ ಅವರು ಮತ್ತೆ ಅನೇಕ ನಮ್ಮ ಈ ಭಾಗದ ಜನಪ್ರತಿನಿಧಿಗಳು ವಿಶೇಷವಾಗಿ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ರು. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದು ಈಗ ರಚನೆ ಆಗ್ತಾ ಇದೆ. ಇವತ್ತು ಆನೆ ಕಾರ್ಯಪಡೆ ಮಾಡಿ ಇವತ್ತು ಆನೆಗಳ ನಿಯಂತ್ರಣ ಮಾಡುವಂತದ್ದು, ಆನೆ ಎಲ್ಲಿ ಅನ್ನುವಂತಹ ರೀತಿಯಲ್ಲಿ ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. 1926 ಅಂತೇಳಿ ನಮ್ಮ ಹೆಲ್ಪ್ ಲೈನ್ ಫೋನ್ ಇದೆ ಬೆಂಗಳೂರಲ್ಲಿ ಕೇಂದ್ರ ಕಚೇರಿಯಲ್ಲಿ. 1926 ಇಂದ ಯಾರೇ ದೂರು ಕೊಟ್ಟರು ತತ್ಕ್ಷಣವೇ ಸಂಬಂಧಪಟ್ಟಂತಹ ಒಂದು ವಿಭಾಗಕ್ಕೆ ಅದು ಹೋಗ್ತದೆ. ಆ ಕ್ಷೇತ್ರಕ್ಕೆ ಹೋದ್ಮೇಲೆ ಅಲ್ಲಿರುವಂತಹ RFO, DFO ಇವರೆಲ್ಲರೂ ತಕ್ಷಣವೇ ಕ್ರಮ ತೆಗೆದುಕೊಳ್ತಾರೆ. APCಗಳೆಲ್ಲ ಹೋಗಿ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಆನೆ ಬಂತು ಅಂತ ಹೇಳಿದ್ರೆ ಅದನ್ನು ಹಿಮ್ಮೆಟ್ಟಿಸುವಂತದ್ದು ಅಥವಾ ಏನಾದರೂ ಪುಂಡಾನೆ ಇದ್ರೆ ಅದನ್ನು ಸೆರೆ ಹಿಡುವಂತದ್ದು, ಅದಕ್ಕೆ ಅವರು ಸಲಹೆಯನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಆಗ್ತದೆ. ಕಮಾಂಡ್ ಸೆಂಟರ್ ನಾನು ಹೇಳಿದೆ ಈಗಾಗಲೇ. ಎಲ್ಲಿ ಆನೆ ಒಂದು ವೇಳೆ ಅರಣ್ಯದ ಹೊರಗಡೆ ಬಂತು ಅಂತ ಹೇಳಿದ್ರೆ ಇಲ್ಲಿನ ಕಮಾಂಡ್ ಸೆಂಟರ್ ಇಂದ ತತ್ಕ್ಷಣವೇ ಸಂಬಂಧಪಟ್ಟಂತಹ ರೇಂಜ್ಗೆ ಮಾಹಿತಿ ಹೋಗುತ್ತೆ. ಮತ್ತೆ ತತ್ಕ್ಷಣವೇ ಅವರು ರೆಸ್ಪಾನ್ಸ್ ಏನಿದೆ, ಯಾವ ಸಮಯದಲ್ಲಿ ಪ್ರತಿಕ್ರಿಯೆ ಮಾಡಿದ್ದಾರೆ, ಮಾಡದೇ ಇದ್ರೆ ಯಾಕೆ ಮಾಡಿಲ್ಲ, ಅಥವಾ ರೈತರ ಬೆಳೆ ಹಾನಿ ಆಯಿತು ಅಂತ ಹೇಳಿದ್ರೆ ತತ್ಕ್ಷಣ ಹೋಗಿ ಅದರ ಮಜರ್ ಮಾಡುವಂತದ್ದು, ಇವೆಲ್ಲವೂ ಕಮಾಂಡ್ ಸೆಂಟರ್ ಅಲ್ಲಿ ನಮಗೆ ಮಾಹಿತಿ ಕೊಡ್ತಾರೆ. ಬರ್ತಾ ಇದೆ. ಆನೆಗಳಿಗೆ ಯಾವುದೇ ಕಾರಿಡಾರ್ ಇಲ್ಲ, ಆನೆಗಳಿಗೆ ಬಾರ್ಡರ್ ಇಲ್ಲ. ಹೀಗಾಗಿ ಬರ್ತವೆ, ಅದನ್ನು ಹಿಮ್ಮೆಟ್ಟಿಸುವಂತದ್ದು, ಅದಕ್ಕೆ ಯಾವ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾವೆ.